ಒಂದು ಮನೇಲಿ ಒಂದು ಕುರ್ಚಿ ಖಾಲಿ ಇತ್ತು. ಆದರೆ ಆ ಖಾಲಿ ಕುರ್ಚಿ ಇಡೀ ಮನೆಯೇ ಸೈಲೆಂಟಾಗಿ ಮಾಡಿತ್ತು. ಪ್ರತಿದಿನ ಆ ಚೇರ್ನಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಕೂತ್ಕೊಳ್ತಾನೆ ಇದ್ದರು. ಬೆಳಗಿನ ಕಾಫಿಯಿಂದ ಹಿಡಿದು ಈವ್ನಿಂಗ್ ಗಾಸಿಪ್ವರೆಗೂ ಏನೇ ಆದರೂ ಆ ಒಂದು ಚೇರ್ ಸರೌಂಡಿಂಗ್ನಲ್ಲೇ ನಡೀತಾ ಇತ್ತು. ಆದರೆ ಒಂದಿನ ಆ ಚೇರ್ ಖಾಲಿ ಆಯಿತು. ಸ್ಟಾರ್ಟಿಂಗ್ 2 ಡೇಸ್ ಎಲ್ಲರೂ ನಾರ್ಮಲ್ ಆಗಿಯೇ ಬಿಹೇವ್ ಮಾಡಿದ್ರು. ಆದರೆ ನಿಧಾನವಾಗಿ ಆ ಚೇರ್ ಮೇಲೆ ಕೂತ್ಕೊಳ್ತಾ ಇದ್ದವ್ರ ಧ್ವನಿ ನೆನಪಾಗ್ತಾ ಇತ್ತು. ಅವ್ರು ಕೊಡ್ತಿದ್ದ ಸಣ್ಣ ಪುಟ್ಟ ಸಜೆಷನ್ಸ್ ನೆನಪಾಗ್ತಿತ್ತು. ಕೊನೆಗೆ ಅವ್ರ ಪ್ರೆಸೆನ್ಸ್ ನೆನಪಾಗ್ತಾ ಇತ್ತು. ಗೈಸ್, ನಮಗೆ ಒಬ್ಬರು ವ್ಯಾಲ್ಯೂ ಅವ್ರು ನಮ್ಮ ಜೊತೆಗೆ ಇಲ್ಲ ಅಂದಾಗ ಮಾತ್ರ ಅನಿಸುತ್ತೆ ನಮ್ಗೆ ಅವ್ರ ಬೆಲೆ ಗೊತ್ತಾಗೋದು. ಹೀಗೆ ಪ್ರತಿಯೊಬ್ಬರು ಲೈಫ್ನಲ್ಲೂ ಆ ಥರ ಜನ ಸಾಮಾನ್ಯವಾಗಿ ಇದ್ದೇ ಇರ್ತಾರಲ್ವ. ಲೈಕ್ ಅಪ್ಪನ ಥರ ಆಗಿರ್ಬೋದು, ಅಮ್ಮನ ಥರ ಆಗಿರ್ಬೋದು, ಫ್ರೆಂಡ್ ಥರನೂ ಆಗಿರ್ಬೋದು, ಇಲ್ಲ ಯಾರಾದರೂ ಆಗಿರ್ಬೋದು. ಸೊ ಅವರೆಲ್ಲ ನಿಮ್ಮ ಜೊತೇಲಿ ಯಾವಾಗಲೂ ಇರ್ತಾರೆ ಅಂತ ಅಂದ್ಕೋಬೇಡಿ. ಯಾಕೆ ಗೊತ್ತಾ, ಜೀವನನೇ ಶಾಶ್ವತ ಅಲ್ಲ ಅಂದಮೇಲೆ ಅದರಲ್ಲಿ ಬರೋ ಮನುಷ್ಯರು ಶಾಶ್ವತ ಅನ್ಕೋತೀರಾ? ಇಲ್ಲ ತಾನೆ. ಗೈಸ್, ಕೊನೆಯದಾಗ ಒಂದು ಮಾತು, ಈ ಖಾಲಿ ಚೇರ್ಸ್ ಅನ್ನೋದಿದೆಯಲ್ಲ ಅದು ಮಾತಾಡಲ್ಲ, ಆದರೆ ಅದರಲ್ಲಿ 1000 ನೆನಪುಗಳು ತುಂಬಿಕೊಂಡಿರುತ್ತೆ, ಹೇಳ್ತಿರುತ್ತೆ ಕೂಡ. ಸೊ ನಿಮ್ಮ ಜೊತೆ ಇರೋರನ್ನ ಇರೋವರೆಗೆ ರೆಸ್ಪೆಕ್ಟ್ ಕೊಡಿ, ಪ್ರೀತಿಸಿ. ಇಲ್ಲ ಅಂದರೆ ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ.